ನಮಸ್ಕಾರ. ಶ್ರೀ ರಾಘವೇಂದ್ರ ಲರ್ನಿಂಗ್ ಸೆಂಟರ್. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಹೊಸದಾಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹೈ ಪ್ರೋಟೀನ್ ಇರೋವಂಥ ಒಂದು ರೆಸಿಪಿನ ನಾನು ಮಾಡಿ ತೋರಿಸ್ತೀನಿ. ಬಹಳಷ್ಟು ಜನ ಪೇರೆಂಟ್ಸ್ ಮತ್ತು ವಿಮೆನ್ಸ್ ಎಲ್ಲ ತುಂಬ ಕೇಳ್ತಾ ಇದ್ರು, ಹೈ ಪ್ರೋಟೀನ್ ಇರೋವಂಥದ್ದು ತುಂಬ ಹೆಲ್ಪ್ ಆಗುವಂಥದ್ದು ಬಾಡಿಗೆ, ಮೆಂಟಲಿಗೆ, ಸೊ ಎಲ್ಲದಕ್ಕೂ ಹೆಲ್ಪ್ ಆಗುವಂಥ ಒಂದು ಹೈ ಪ್ರೋಟೀನ್ ಇರೋವಂಥ ಡಿಶನ್ನು ಹೇಳ್ಕೊಡಿ ಅಂತ. ಸೊ ಹಾಗಾಗಿ ನಾನು ಇದೊಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಹಾಗಾದರೆ ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಈ ವಿಡಿಯೋನ ಅಂದರೆ ಈ ರೆಸಿಪಿನ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಈ ಡಿಶ್ಶಿನ ರೆಸಿಪಿಯ ಹೆಸರೇನು ಅನ್ನೋದನ್ನು ನಾನು ತಿಳ್ಕೊಳ್ಳೋಣ. ಸೊ ಈ ಒಂದು ರೆಸಿಪಿ ಹೆಸರು ಪನ್ನೀರ್ ಕ್ರಿಸ್ಪಿ ಬೇಸನ್ ಬಾಲ್ಸ್. ಸೊ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು, ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಪನ್ನೀರ್. ಇದನ್ನು ನಾನು ಹೊರಗಡೆಯಿಂದ ಎಲ್ಲೂ ತಂದಿಲ್ಲ. ಇದನ್ನು ನಾನು ಮನೇಲೇ ಹಾಲನ್ನು ಕುದಿಸುವಾಗ ಅದಕ್ಕೆ ಸ್ವಲ್ಪ ಲೆಮನನ್ನು ಹಿಂಡ್ಬಿಟ್ಟು ಅದು ಆರಿದ ಮೇಲೆ ಅದನ್ನು ತೆಗೆದು ಅದನ್ನು ನೀಟಾಗಿ ಪನ್ನೀರ್ ಥರ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ತಣ್ಣಗಾದ್ಮೇಲೆ ಈ ಥರ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬೇಸನ್ ಬೇಕು, ಕಡಲೆ ಹಿಟ್ಟು ಬೇಕು. ಸೊ ಅದನ್ನು ಕೂಡ ನಾನೊಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸೋಡಾ, ಹಾಗೆ ಉಪ್ಪು ಬೇಕಾಗುತ್ತೆ, ಹಾಗೆ ಖಾರದ ಪುಡಿ ಹಾಗೆ ಬೇಕಾಗುತ್ತೆ, ಮತ್ತು ಅಜ್ವಾನ ಬೇಕಾಗುತ್ತೆ, ಸ್ವಲ್ಪ ನೀರು ಬೇಕಾಗುತ್ತೆ. ಇದನ್ನು ನಾವು ಡೀಪ್ ಫ್ರೈ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಲೈಟಾಗಿ ಅದನ್ನು ಬೇಯಿಸಿ ಹಂಚಿನ ಮೇಲೆ, ತವಾ ಮೇಲೆ ಬೇಯಿಸ್ಬಿಟ್ಟು ಮಾಡುವಂಥದ್ದು. ಸೊ ಹಾಗಾದರೆ ತಡ ಮಾಡೋದು ಬೇಡ, ಲೆಟ್ ಅಸ್ ಸ್ಟಾರ್ಟ್. ಫಸ್ಟು ಮೊದಲನೇದಾಗಿ ಈ ಪನ್ನೀರ್ ಇದೆ ಅಲ್ವಾ, ಸೊ ಈ ಪನ್ನೀರ್ ಬೌಲಿಗೆ ಫಸ್ಟು ಸ್ವಲ್ಪ ನಾವೇನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಸಾಲ್ಟನ್ನು, ರುಚಿಗೆ ಎಷ್ಟು ಬೇಕಾಗುತ್ತೋ ಅದನ್ನು ನಾವು ಸಾಲ್ಟನ್ನು ಹಾಕೋಬೇಕಾಗುತ್ತೆ. ಸೊ ಸಾಲ್ಟನ್ನು ಹಾಕೊಂಡಾದ್ಮೇಲೆ ನಾವೇನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಖಾರದ ಪುಡಿ, ಅಥವಾ ಇಲ್ಲ ಅಂತಂದೇಳಿದರೆ ಚಿಲ್ಲಿ ಫ್ಲೇಕ್ಸ್ ಅಂತಲೂ ಬರುತ್ತೆ. ಸೊ ಅದನ್ನು ಕೂಡ ನೀವು ಹಾಕೋಬೋದು. ನಾನು ಸ್ವಲ್ಪ ಖಾರದ ಪುಡಿನ ಹಾಕೊತಾ ಇದ್ದೀನಿ, ಸೊ ದಟ್ ಕಲರು ಕೂಡ ಚೇಂಜ್ ಆಗಲಿ ಅನ್ನೋ ಒಂದು ಇದಕ್ಕೋಸ್ಕರ. ಸೊ ಅದನ್ನು ನಾನು ಖಾರದ ಪುಡಿ ಹಾಕೊತಾ ಇದ್ದೀನಿ. ಹಾಗೆ ಇದನ್ನು ಇವಾಗ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಇದನ್ನು ನಾದಬೇಕು. ಈ ಥರ ಕಂಪ್ಲೀಟಾಗಿ ಇದನ್ನು ನಾದ್ಬಿಟ್ಟು ಚೆನ್ನಾಗಿ ಅದು ಕಂಪ್ಲೀಟ್ ಇದಾಗೋಷ್ಟು ಮಟ್ಟಿಗೆ ಚೆನ್ನಾಗಿ ನಾದಬೇಕು. ಅದೆಲ್ಲ ಉಪ್ಪು, ಖಾರ ಪ್ರತಿಯೊಂದು ಮಿಕ್ಸ್ ಆಗಬೇಕು. ಆ ಥರ ಅದನ್ನು ನೀಟಾಗಿ ನಾದಬೇಕು. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಚೆನ್ನಾಗಿ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ನಾನು ಇದನ್ನು ನಾದಿ ನೀಟಾಗಿ ಇಟ್ಕೊಂಡಿದ್ದೀನಿ. ಓಕೆನಾ? ಸೊ ಇವಾಗ ಏನು ಮಾಡಬೇಕು ಇದನ್ನು ಅಂದರೆ ಇದನ್ನು ಸ್ವಲ್ಪ ಬಾಲ್ ಚಿಕ್ಕದಾಗಿರೋಂಥ ಬಾಲ್ಸ್ ಥರ ನಾವು ಇದನ್ನು ಮಾಡ್ಕೋಬೇಕು. ಇದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಬೇಕು, ನಾನು ಹೇಳಿದ್ನಲ್ವ ಬೇಸನ್ ಬೇಕು ಅಂತ ಹೇಳ್ಬಿಟ್ಟು, ಈ ಒಂದು ಬೇಸನಿಗೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕಬೇಕು. ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀರನ್ನು ಹಾಕಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಸ್ವಲ್ಪ ಏನಂದರೆ ಸೋಡಾನ ಹಾಕಬೇಕಾಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ. ಹಾಗೆ ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಅಜ್ವಾನ ಬೇಕಾಗುತ್ತೆ. ಸೊ ಅಜ್ವಾನನು ಅಷ್ಟೇ ನೀವು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಅಜ್ವಾನನ ನಾವು ಬಳಸ್ತೀವಿ. ಸೊ ಈ ಒಂದು ಅಜ್ವಾನನ ನಾವು ಹಾಕಬೇಕು. ಇವಾಗ ಇದನ್ನು ಹಾಕಿದೆ. ಇವಾಗ ಇದನ್ನು ನೀಟಾಗಿ ಅಂದರೆ ಲೈಕ್ ಪೇಸ್ಟ್ ಥರ, ಕಂಪ್ಲೀಟಾಗಿ ಪೇಸ್ಟ್ ಅನ್ನೋ ಥರ, ಅಂದರೆ ತುಂಬ ತಿಕ್ಕಾಗಿ ಬೇಡ, ಕಂಪ್ಲೀಟಾಗಿ ಆಲ್ಮೋಸ್ಟ್ ಒಂದು ಪೇಸ್ಟ್ ಥರದ ಒಂದು ಲೆವೆಲಿಗೆ ನೀಟಾಗಿ, ಅಂದರೆ ಆಲ್ಮೋಸ್ಟ್ ತುಂಬ ತಿಕ್ಕಾಗಬೇಡ, ತಿನ್ನಾಗಿರಲಿ, ಮತ್ತು ನೀಟಾಗಿ ಒಂದು ಸ್ವಲ್ಪ ನೀರು ಥರ ಇರಬೇಕು. ತುಂಬ ನೀರು ಥರನೂ ಬೇಡ, ತುಂಬ ಗಟ್ಟಿ ಅನ್ನೋವಂಥದ್ದು ಕೂಡ ಬೇಡ. ಸೊ ಆ ಒಂದು ಕನ್ಸಿಸ್ಟೆನ್ಸಿಗೆ ಇದನ್ನು ಮಾಡ್ಕೋಬೇಕು. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರದೊಂದು ಕನ್ಸಿಸ್ಟೆನ್ಸಿಗೆ ಇದನ್ನು ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇದೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಹೊತ್ತು ಇದನ್ನೇ ಇಲ್ಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಹೊತ್ತು ಇದೆಲ್ಲ ಹಾಗೆ ಇರಲಿ. ಸೊ ಇದನ್ನು ಏನು ಮಾಡಬೇಕು, ಇದನ್ನು ರೆಡಿ ಮಾಡಿಬಿಟ್ಟು ಪಕ್ಕದಲ್ಲಿ ಇಟ್ಕೋಬೇಕು. ಹಾಗೆ ಇವಾಗ ಇಲ್ಲೇನು ಆಗಿದೆ ಅಲ್ವಾ, ಪನ್ನೀರಿಂದು ನೀಟಾಗಿ ಎಲ್ಲ ನಾದ್ಕೊಂಡು ಇಟ್ಕೊಂಡಿದ್ದೀವಲ್ವ, ಸ್ವಲ್ಪ ಕರೆಕ್ಟಾಗಿ ನೋಡಬೇಕು. ಇಷ್ಟಿಷ್ಟು ಸೈಜಿಗೆ ಇದನ್ನು ತಗೊಂಡು ನೀಟಾಗಿ ಕೈಯಲ್ಲೇ ಮಾಡ್ಕೋಬೋದು, ಇದಕ್ಕೇನು ಎಣ್ಣೆ ಅವಶ್ಯಕತೆ ಇಲ್ಲ. ಸೊ ಇದನ್ನು ನೀಟಾಗಿ ಒಂದು ರೌಂಡ್ ಬಾಲ್ ಶೇಪಿಗೆ
ಇದನ್ನು ನೀಟಾಗಿ ಮಾಡ್ಕೋಬೇಕು. ಓಕೆ, ಸೊ ಈ ಥರ ನೀಟಾಗಿ ಒಂದೊಂದಾಗಿನೇ ನೀಟಾಗಿ ಬಾಲ್ ಶೇಪ್ಗೆ ಈ ಪನ್ನೀರನ್ನು ಮಾಡ್ಕೋಬೇಕಾಗುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲನೂ ಕೂಡ ಏನು ಪನ್ನೀರ್ ಬಾಲ್ಸ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನಿಮಗೆ ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ಸೇಮ್ ಚಿಕ್ಕದಾಗಿರುವಂಥ ಒಂದು ಮೀಡಿಯಮ್ ಸೈಜಲ್ಲಿ ಬಾಲ್ಸನ್ನ ನಾನು ಮಾಡ್ಕೊಂಡಿದ್ದೀನಿ, ಪನ್ನೀರ್ ಬಾಲ್ಸ್ನ. ಸೊ ಇವಾಗ ಏನು ಮಾಡೋದು ಅಂತ ಹೇಳಿದರೆ, ಇವಾಗ ನಾವೇನು ಬೇಸನ್ನಿಂದು ಪೇಸ್ಟ್ ಥರ ಮಾಡ್ಕೊಂಡಿದ್ವಲ್ಲ, ಸೊ ಒಂದು ವಾಟರಿ ಕನ್ಸಿಸ್ಟೆನ್ಸಿ ಇದಕ್ಕೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ಒಂದೊಂದನ್ನೇ ಈ ಥರ ಎಲ್ಲ ಹಾಕಬೇಕು. ನೀಟಾಗಿ ಅದನ್ನು ಅದರಲ್ಲಿ ಹಾಕಿ ನೀಟಾಗಿ ಡಿಪ್ ಮಾಡಬೇಕು. ಅದನ್ನು ನೀಟಾಗಿ ಒಂದೊಂದನ್ನೇ ತುಂಬ ವಾಟರ್ ಬೇಡ, ಇದು ಅಟ್ಲೀಸ್ಟ್ ತುಂಬ ತಿಕ್ಕು ಬೇಡ, ತುಂಬ ವಾಟರಿನೂ ಬೇಡ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಪೇಸ್ಟನ್ನು ನೀವು ಮಾಡ್ಕೋಬೇಕು. ಹಾಗೆ ನಾನು ಪಕ್ಕದಲ್ಲಿ ಹಂಚನ್ನು ಕೂಡ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ಡೀಪ್ ಫ್ರೈ ಆಗುವಂಥದ್ದು ಬೇಡ. ನಿಮಗೆ ಬೇಕು ಅಂತ ಹೇಳಿದರೆ ನೀವು ಎಣ್ಣೆನ ಹಾಕ್ಕೋಬಹುದು. ಆಲ್ರೆಡಿ ನಾನು ಸ್ವಲ್ಪ ಆಯಿಲನ್ನು ಹಾಕಿ ಅದನ್ನು ಸವರ್ಬಿಟ್ಟು ನಾನು ಅದರಲ್ಲಿ ಇಟ್ಟಿದ್ದೀನಿ. ಹಾಗೆ ಇದು ಬೇಡ ಅಂತ ಹೇಳಿದರೆ ಸ್ವಲ್ಪ, ಬಿಕಾಸ್ ಹೈ ಪ್ರೋಟೀನ್ ಬೇಕಾಗಿರೋದ್ರಿಂದ, ಸೊ ಇದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ನೀವು ಹಾಕೋಬೋದು. ಈ ತುಪ್ಪದ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಎಣ್ಣೆನೂ ಕೂಡ ನೀವು ಹಾಕೋಬೋದು. ಈ ಥರ 1 ಸ್ಪೂನು ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ. ಸೊ ಇದಿಷ್ಟು ಸಾಕು, ಒಂದೇ ಸ್ಪೂನ್ ಆದರೆ ಸಾಕು. ಇದನ್ನೆಲ್ಲ ನೀಟಾಗಿ ಎಲ್ಲ ಕಡೆನೂ ಕೂಡ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ತವಾಗೆ. ಸೊ ಆಲ್ಮೋಸ್ಟ್ ಇದೆಲ್ಲ ಚೆನ್ನಾಗಿ ಕಾದಿದೆ. ಇವಾಗ ನಾನು ಇದೇನು ಪನ್ನೀರ್ ಕ್ರಿಸ್ಪಿ ಬೇಸನ್ ಬಾಲ್ಸ್ ಏನು ಈ ಥರ ನಾವು ಡಿಪ್ ಮಾಡ್ಕೊಂಡು ಹಾಕ್ತಾ ಇದ್ದೀವಲ್ಲ, ಸೊ ಅದನ್ನು ಹೀಗೆ ಒಂದೊಂದಾಗಿನೇ ಹಾಕಬೇಕು. ನೋಡ್ತಾ ಇರ್ಬೋದು, ಇದರಲ್ಲಿ ಈ ಥರ ಹಾಕಬೇಕು. ತುಂಬ ಡೀಪ್ ಫ್ರೈ ಬೇಡ, ಅದು ಆಟೋಮೆಟಿಕ್ಲಿ ಚೆನ್ನಾಗಿಯೇ ಆಗುತ್ತೆ. ಡೀಪ್ ಫ್ರೈ ಆದರೆ ಏನಾಗುತ್ತೆ ಅಂತಂದೇಳಿದರೆ ತುಂಬ ಆಯಿಲ್ ಇರೋದು, ಅದು ಒಂದು ಹೆಲ್ದಿ ಫುಡ್ ಅಂತಂದೇಳಿ ಅನಿಸಲ್ಲ. ಅದಕ್ಕೋಸ್ಕರ ನಾನು ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು, 1 ಸ್ಪೂನ್ ಅಷ್ಟು, ನಾನು ಇವನ್ 1 ಸ್ಪೂನು ಹಾಕಿಲ್ಲ, 1/2 ಸ್ಪೂನ್ ಹಾಕಿದ್ದೀನಿ ಆಯಿಲು. ಹಾಗೆ ತುಪ್ಪನೂ ಅಷ್ಟೇ 1/2 ಸ್ಪೂನನ್ನು ಮಾತ್ರ ಹಾಕಿರೋದು. ಸೊ ಈ ಥರ ಎಲ್ಲ ನೀಟಾಗಿ ಹಾಕ್ಕೊಂಡು ಅದಕ್ಕೆ ನೀವು ಒಂದು ಏನಂತ ಹೇಳಿದರೆ ಒಂದು ಪ್ಲೇಟನ್ನು ತೊಗೊಂಡ್ಬಿಟ್ಟು ನೀವೇನು ಮಾಡ್ಬೋದು ಅಂತ ಹೇಳಿದರೆ ಇದನ್ನು ಈ ಥರ ಕ್ಲೋಸ್ ಮಾಡ್ಬೋದು. ಸೊ ದ್ಯಾಟ್ ಅದು ಮೇಲಿಂದೆಲ್ಲನೂ ಕೂಡ ನೀಟಾಗಿ ಟೋಸ್ಟಾಗಿ ಆಗಿದೆ. ಸೊ ಏನಂತ ಹೇಳಿದರೆ ಇವಾಗ ಇದನ್ನು ತೆಗೆದ್ಬಿಟ್ಟು ಸ್ವಲ್ಪ ನೀವೇನಾದರೂ ಅಂದರೆ ತಿರುವು ಹಾಕೋದಾದರೆ ಅದನ್ನು ಕೂಡ ಮಾಡ್ಬೋದು. ಸೊ ನಾನು ಇವಾಗ ಇದನ್ನು ತಿರುವು ಹಾಕ್ತಾ ಇದ್ದೀನಿ. ಈ ಥರ ನೀವು ತಿರುವು ಹಾಕ್ಬೋದು, ಅದು ನೀಟಾಗಿ ಬೆಂದಿರುತ್ತೆ. ಸೊ ಈ ಥರ ನೀವು ನೀಟಾಗಿ ತಿರುವು ಹಾಕ್ಬೋದು. ನೋಡಿ, ಆಲ್ಮೋಸ್ಟ್ ಒಂದು ಗೋಲ್ಡನ್ ಕಲರ್ಗೆ ಆಲ್ಮೋಸ್ಟ್ ಅದು ಬಂದಿದೆ. ಸೊ ಇವಾಗ ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಮತ್ತೆ ಮುಚ್ಚಿಬಿಟ್ಟು ಅದನ್ನು ನಾವು ಪ್ಲೇಟಿಗೆ ಅದನ್ನು ತೊಗೊಂಡ್ಬಿಡ್ಬೋದು. ಸೊ ನಾನು ಇವಾಗ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಸೊ ಇನ್ನು ರಿಮೈನಿಂಗ್ ಏನಿರುತ್ತೋ ಸೊ ನೀವು ಅದನ್ನು ಕೂಡ ತೆಗೆದಿಟ್ಕೊಂಡು ಈ ಥರ ಮಾಡ್ಕೋಬೋದು. ಪನ್ನೀರ್ ಕ್ರಿಸ್ಪಿ ಬೇಸನ್ ಬಾಲ್ಸ್ ರೆಡಿಯಾಗಿದೆ. ಸೊ ಇವಾಗ ಇದು ಹೇಗಿದೆ ಅನ್ನೋದನ್ನು ಟೇಸ್ಟ್ ಮಾಡಿ ನೋಡೋಣ. ಸೊ ಒಬ್ಬ ಇಂಪಾರ್ಟೆಂಟ್ ಆಗಿರುವಂಥ ಒಬ್ಬ ಗೆಸ್ಟನ್ನು ನಾನು ಕರೀತಾ ಇದ್ದೀನಿ. ಅವ್ರು ಇವಾಗ ಬಂದ್ಬಿಟ್ಟು ಇದು ಹೇಗಿದೆ ಅನ್ನೋದನ್ನು ಟೇಸ್ಟ್ ಮಾಡಿ ಹೇಳ್ತಾರೆ. ಇವರೇನೆ ಸ್ಪೆಷಲ್ ಗೆಸ್ಟು, ಇವರೇನೆ ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅನ್ನೋದನ್ನು ಇವ್ರು ಹೇಳ್ತಾರೆ. ಸೂಪರ್, 1 more please. ಓಕೆ, ಸೊ ಇದು ತುಂಬ ಎಸ್ಪೆಷಲಿ ಮಕ್ಕಳಿಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಅ ಹೈ ಪ್ರೋಟೀನ್ ಪನ್ನೀರ್ ಕ್ರಿಸ್ಪಿ ಬೇಸನ್ ಬಾಲ್ಸ್ ಅಂತ ಹೇಳ್ಬಿಟ್ಟು ಹೈ ಪ್ರೋಟೀನ್ ಇರೋದ್ರಿಂದ ಯಾರು ಬೇಕಾದ್ರೂ ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು. ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ತುಂಬ ಅಂದರೆ ತುಂಬ ಹೈ ಪ್ರೋಟೀನ್ ಇದರಲ್ಲಿರೋದ್ರಿಂದ ಅವ್ರು ಇದು ಮಾಡಿಕೊಂಡು ತಿನ್ಬೋದು. ಮತ್ತು ಆಯಿಲು ಕೂಡ ಜಾಸ್ತಿ ಇಲ್ಲೇ ಇರೋದ್ರಿಂದ ಇದು ತುಂಬಾ ಹೆಲ್ದಿಯಾಗಿ ಇರುತ್ತೆ ಅಂತ ಹೇಳ್ಬೋದು. ಸಾಸ್ ಜೊತೆನೂ ತಿನ್ಬೋದು ಇದನ್ನು, ಅಥವಾ ವಿತೌಟ್ ಸಾಸನ್ನು ಕೂಡ ಇದನ್ನು ತಿನ್ಬೋದು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.